ಓಕೆ. ಸೊ ಮುಂದೆ ತುಲಾರಾಶಿ ಬಗ್ಗೆ, ತುಲಾರಾಶಿಯ ಆ, ವಾರ ಭವಿಷ್ಯ ಹೇಗಿದೆ ಗುರುಗಳೇ? ನೋಡಿ, ತುಲಾರಾಶಿ ಬಹಳ ವಿಶೇಷವಾಗಿ ತುಲಾರಾಶಿಗೆ ಅಷ್ಟ ಐಶ್ವರ್ಯನೂ ಈ ವಾರ ಇದೆ. ಈ ವಾರ ಅಷ್ಟ ಐಶ್ವರ್ಯನೂ ಕೂಡ ತುಲಾರಾಶಿಗಿದೆ. ಆದರೆ ತಾಯಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಬರುತ್ತೆ. ಮತ್ತು ವಾರದಲ್ಲಿ ಕೊನೆಯ ದಿವಸ ಅಂದರೆ ಯಾವತ್ತು ಭಾನುವಾರ ದಿವಸ ಮತ್ತು ಶನಿವಾರ ದಿವಸ ನಿಮಗೆ ತೊಂದರೆ ಆಗುತ್ತೆ. ನಿಮಗೆ ತುಲಾರಾಶಿಯವರಿಗೆ ಭಾನುವಾರ ಶನಿವಾರ ತೊಂದರೆ ಆಗುತ್ತೆ. ಆದರೆ ಕೆಲಸವನ್ನು ಮಧ್ಯದಲ್ಲಿ ರಿಯಲ್ ಎಸ್ಟೇಟಲ್ಲಿ ತುಂಬ ಹಣವನ್ನು ಗಳಿಸ್ತಾರೆ. ರಿಯಲ್ ಎಸ್ಟೇಟಲ್ಲಿ ಕೆಲಸ ಯಾರು ಮಾಡ್ತಾಯಿದ್ದಾರೆ, ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಿದಂಥ ಸಕ್ಸಸ್ ಇರುತ್ತೆ. ಮತ್ತು ಸಿನಿಮಾ ರಂಗದವರಿಗೆ, ಮತ್ತು ಬಟ್ಟೆ ಅಂಗಡಿ ವ್ಯಾಪಾರದವರಿಗೆ, ಗೋಲ್ಡ್ ವ್ಯಾಪಾರದವರಿಗೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಗೌರ್ಮೆಂಟ್ ಆಫೀಸರ್ಸ್ ಯಾರೆಲ್ಲ ಇದು ಚೆನ್ನಾಗಿರ್ತದೆ. ಯಾರು ಈ ಕಾರ್ ಡೀಲ್ ಮಾಡ್ತಾಯಿರ್ತಾರೆ, ಕಾರು ಮತ್ತು ಟೂ ವೀಲರ್ ಮಾರೋದು, ಕಬ್ಬಣದ ಅಂಗಡಿ, ಇವ್ರಿಗೆ ಮಾತ್ರ ತೊಂದರೆ ಇದೆ. ಇವರು ಕೂಡ ಇದನ್ನು ಸರಿ ಮಾಡ್ಕೋಬೇಕಂದ್ರೆ ಭಾಳ ವಿಶೇಷವಾಗಿ ಒಂದು ಶನಿಯೇಶ್ವರನ ಯಾಗವನ್ನು ಮಾಡಿಸಿ, ಇಲ್ಲ ಶನೇಶ್ವರನ ಪೂಜೆ ಮಾಡಿಸಿ, ನವಗ್ರಹಗಳಲ್ಲಿ ಶನೇಶ್ವರನಿಗೆ ಅತಿ ಹೆಚ್ಚು ಪ್ರಾರ್ಥನೆ ಮಾಡಿ. ಮತ್ತು ಈ ತುಲಾರಾಶಿಯವರಿಗೆ ಬ್ಲ್ಯಾಕ್ ಭಾಳ ಇಷ್ಟ. ಈ ಶನಿ ಹುಚ್ಚನಾಗಿದ್ದಾನೆ, ಹುಚ್ಚನಾಗಿ 6ನೇ ಮನೆಗೆ ಹೋಗ್ಬಾರ್ದು. ಮತ್ತು ತುಲಾರಾಶಿಯವರಿಗೆ ತಾಯಿಯಂದಿರಿಗೆ ಆರೋಗ್ಯ ಸಮಸ್ಯೆ ಬರೋದು, ಚಿಕ್ಕಮ್ಮ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅದು ಯಾರಾಗಿದ್ರು ಕೂಡ ಆರೋಗ್ಯ ಸಮಸ್ಯೆ ಬರುತ್ತೆ. ಬರಬಾರ್ದು ಅನ್ನೋದಾರೆ ನೀವು ಯಾವಾಗಲೂ ತಿನ್ನಲಾರ ದರ್ಶನವನ್ನು ಮಾಡಲೇಬೇಕು. ಈ ಸರಿ ತಿನ್ನಲಾರ ಯಾರು ದರ್ಶನ ಮಾಡ್ತಾರೋ 100% ನೀವು ತಿನ್ನಲಾರಿಗೆ ಓಟ್ ಬರ್ರಿ. ಈ ವರ್ಷ ಪೂರ್ತಿ ನಿಮ್ಗೆ 6ನೇ ಮನೆಯಲ್ಲೇ ಇರ್ತಾನೆ. ಅದರಿಂದ ನಿಮ್ಗೆ ಹೇಳ್ತಾಯಿದ್ದೀನಿ, ಬೇರೆ ಎಲ್ಲ ಗ್ರಹನೂ ಕೂಡ ಚೆನ್ನಾಗಿದ್ದಾವೆ. ಶನೇಶ್ವರ ಒಬ್ಬ ಕೆಟ್ಟಿದ್ದಾನೆ ತುಲಾರಾಶಿಯವರಿಗೆ. ಶನೇಶ್ವರನ ಅದರಲ್ಲೂ ಕೂಡ ನೀವು ಶನೇಶ್ವರನಿಗೆ ಆರಾಧನೆ ಮಾಡಿ. ಅದರಲ್ಲೂ ಕೂಡ ನಿಮ್ಗೆ ಶನಿವಾರನೇ ಬೇಕು ಅನ್ನೋಂಗಿಲ್ಲ, ಯಾವತ್ತಾರು ಗುರುವಾರ ದಿವಸವಾಗಿ ಆರಾಧನೆ ಮಾಡಿ. ಗುರುವಾರ ದಿವಸವಾಗಿ ತಿನ್ನಲಾರ ದರ್ಶನ ಮಾಡಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೊಳ್ತೀರ. ಓಕೆ. ಸೊ